ಓಂ ಶ್ರೀ ಗುರುಭ್ಯೋ ನಮಃ. ಅನಂತರಾಮಾಯಣ ಯುದ್ಧಕಾಂಡ ವೈಷ್ಣವಾಗ್ರೇಸರ ಅತಿಕಾಯವಧೆ ಭಾಗ 32. ಚಾರಕರಿಂದ ರಣರಂಗಕ್ಕೆ ತೆರಳಿದ ಬಂಧುಗಳು ಆಪ್ತರಿಷ್ಟರು ಎಲ್ಲರೂ ವಧೆಯಾದರು ಎಂಬ ದಾರುಣ ವಾರ್ತೆ ರಾವಣನ ಕಿವಿಗೆ ಬಿತ್ತು. ಕಳವಳ ಚಿತ್ತನಾದನು. ಖಿನ್ನವದನಾಗಿ ಮುಂದೇನು ಮಾಡುವುದೆಂಬ ದುಃಖಕ್ಕೊಳಗಾದನು. ಸೋಲಿನ ಮೇಲೆ ಸೋಲು, ಜಯ ಲಲನೆಯನ್ನು ವರಿಸತಕ್ಕ ವೀರರ ಹೆಸರೇ ಇಲ್ಲದಾಗಿದೆ. ಬೆರಳೆಣಿಕೆಯಷ್ಟು ಅಪ್ರತಿಮರನ್ನು ಬಿಟ್ಟರೆ ತನ್ನ ಪಕ್ಷದಲ್ಲಿ ಇನ್ಯಾರೂ ಇಲ್ಲ. ಇನ್ನೇನು ಮಾಡಲಿ? ದಶವದನನ ಆ ಅಸಹಾಯಕ ಸ್ಥಿತಿಯ ಅರಿವಾಯಿತು ವೈಷ್ಣವಾಗ್ರಣಿ ಅತಿಕಾಯನಿಗೆ. ಆತನು ರಾವಣನ ಸುಪುತ್ರ. ಅವನ ತಾಯಿ ಧಾನ್ಯಮಾಲಿನಿ. ತನ್ನ ಕರ್ತವ್ಯವನ್ನು ತಿಳಿದು ಕುಮಾರ ಅತಿಕಾಯನು ತಂದೆಯನ್ನು ಸಮೀಪಿಸಿದನು. ಮಾತನಾಡಿದರೆ ತಂದೆಗೆ ರುಚಿಸದು, ಮಾತನಾಡದಿದ್ದರೆ ಕರ್ತವ್ಯದಲ್ಲಿ ಲೋಪ ಬರಬಹುದು. ತಡವಾಗಿದ್ದರೂ ಇದ್ದ ವಿಚಾರವನ್ನು ಅಪ್ಪನ ಮುಂದೆ ಮಂಡಿಸುವ ಉದ್ದೇಶದಿಂದ ರಾವಣನ ಬಳಿ ಸೇರಿದನು. ಪಿತೃಮಹಾಶಯರೇ, ನೀವು ಕಾಮಮೋಹಿತರಾಗಿ ವಿವೇಕಕ್ಕೆ ಮಂಕು ತಂದುಕೊಂಡಿದ್ದೀರಿ. ಲೋಕಮಾತೆಯಾದ ಸೀತೆಯನ್ನು ಅಶೋಕವನದಲ್ಲಿಟ್ಟು ಲಂಕೆಯಲ್ಲಿ ಶೋಕ ತುಂಬಿದ್ದೀರಿ. ಅನಾಥವಾಗಲಿರುವ ಈ ಸ್ವರ್ಣ ಲಂಕೆಯ ಪ್ರಜೆಗಳಿಗಾಗಿಯಾದರೂ ರಾಮನಲ್ಲಿ ಸಂಧಿ ಮಾಡಿರಿ. ಜಾನಕಿಯನ್ನು ಒಪ್ಪಿಸಿ ದೈತ್ಯ ವಂಶವನ್ನು ರಕ್ಷಿಸಿರಿ ಎಂದನು. ಅತಿಕಾಯನು ದೈನ್ಯದಿಂದ ಬೇಡಿಕೊಂಡರೂ ರಾವಣನಿಗೆ ಅವನ ಮಾತು ರುಚಿಸಲಿಲ್ಲ. ಹಾಲು ರೋಗಿಗೆ ರುಚಿಸುವುದೇ? ನನ್ನ ಛಲ ಸಾಧನೆಯೊಂದೇ ಉದ್ದೇಶ. ಸರ್ವಸ್ವ ಹೋದರೂ ಸೀತೆಯನ್ನು ಬಿಡಲಾರೆ. ರಣರಂಗದಲ್ಲಿ ಕಾದಲು ಹಿಂಜರಿದು ಹೀಗೆ ಹೇಳುತ್ತಿದ್ದೀಯಾ? ನನ್ನ ಬುದ್ಧಿಯನ್ನು ತಿದ್ದಲಿಕ್ಕೆ ನೀವು ಯಾರು ಪ್ರಯತ್ನಪಟ್ಟರೂ ಅದು ನಿರರ್ಥಕವಾದೀತು. ಮೈಯಲ್ಲಿ ಬಿಸಿ ರಕ್ತವಿದ್ದರೆ ಶಕ್ತಿಯಿಂದ ರಾಮನನ್ನು ಹೆಡೆಮುಡಿ ಕಟ್ಟಿ ನನ್ನ ಪಾದತಳದಲ್ಲಿ ಒಪ್ಪಿಸು ಎಂದನು. ಅತಿಕಾಯನು ತಂದೆಯ ಮನೋನಿರ್ಧಾರವನ್ನು ಅರ್ಥ ಮಾಡಿಕೊಂಡನು. ತಾತ, ಪಿತೃಋಣವನ್ನು ತೀರಿಸುವುದು ಮಗನಾದವನ ಕರ್ತವ್ಯ. ನಾನು ಅರಮನೆಯಲ್ಲಿದ್ದು ನೀವು ಯುದ್ಧರಂಗಕ್ಕೆ ತೆರಳುವಂತಿಲ್ಲ. ಲೋಕವಿಖ್ಯಾತನಾದ ರಾಘವನಲ್ಲಿ ಯುದ್ಧ ಮಾಡುವುದು ಮರುಳಾಟವಾದೀತೆ ಎಂದು ಎಚ್ಚರಿಸಿದ್ದೇನೆ. ಈವರೆಗಿನ ಯುದ್ಧದ ಪರಿಣಾಮವನ್ನು ಸ್ವತಃ ಅನುಭವಿಸಿದ್ದೀರಿ. ಸಾಮ್ರಾಜ್ಯಕ್ಕೆ ಎಂದೂ ಬಾರದ ಸೋಲು ಈಗ ಬಂದಿದೆ. ಇನ್ನು ಈ ಅಪಜಯವನ್ನು ಕಡೆಗಣಿಸಿ ಸಮರವೊಂದೇ ಶತಸಿದ್ಧ ಎನ್ನುವುದಾದರೆ ನಿಮ್ಮ ಮಗನು ಎಲ್ಲರಿಗಿಂತಲೂ ಮುಂದೆ ಇದ್ದಾನೆ. ಪಿತೃಋಣವನ್ನು ತೀರಿಸುವುದು ಮಗನಾದವನ ಕರ್ತವ್ಯವಷ್ಟೇ. ಜಯಾಪಜಯ ದೈವಕ್ಕೆ ಬಿಟ್ಟದ್ದು. ಕಳುಹಿಸಿರಿ ಎಂದನು. ಹೀಗೆ ತಿಳಿಹಿ ವೀರಾಗ್ರಣಿಯು ತಂದೆಯ ಕಾಲಿಗೆ ಅಡ್ಡಬಿದ್ದನು. ಕುಮಾರನನ್ನು ಎತ್ತಿ ಆಶೀರ್ವದಿಸಿದನು. ರಾವಣನು ಮಗನ ಜಯಕ್ಕೋಸ್ಕರ ಇಷ್ಟ ದೇವತೆಗಳಿಗೆ ಹರಕೆ ಹೊತ್ತನು. ಸ್ವರ್ಣದ ಹರಿವಾಣದಲ್ಲಿ ವೀಳೆಯನ್ನಿತ್ತು ಕಳುಹಿಸಿದನು. ಮಂಗಳಾಂಗಿಯರು ಆರತಿಯನ್ನೆತ್ತಿದರು. ಸಂಗ್ರಾಮದಲ್ಲಿ ಬದುಕಿ ಹಿಂದಿರುಗಿರುವುದು ಸಾಧ್ಯವಿಲ್ಲವೆಂದು ಅತಿಕಾಯನಿಗೆ ತಿಳಿದಿತ್ತು. ಪತಿವ್ರತೆಯಾದ ತಾಯಿ ಧಾನ್ಯಮಾಲಿನಿಯು ತಂದೆಯಿಂದ ದೂರವಾಗಿದ್ದಳು. ಆಕೆಯ ಆಶೀರ್ವಾದ ಪಡೆದು ಹೆತ್ತ ಕರುಳಿಗೆ ಸಮಾಧಾನವನ್ನು ಹೇಳಿ ಅನುಗ್ರಹ ಪಡೆಯಲು ತೆರಳಿದನು. ಧನುರ್ಧಾರಿಯಾದ ಮಗನನ್ನು ಕಂಡು ತಾಯಿಯ ಕರುಳು ಕರಗಿತು. ಮಗನೇ, ಈ ಯುದ್ಧದ ಅಗ್ನಿಗೆ ಸರ್ವರು ಆಹುತಿಯಾಗಬೇಕಾದ ಕಾಲ ಬಂದಿದೆ. ಪಿತೃಕಾರ್ಯ ನಿರ್ವಹಣೆಗೆ ಹೋಗುತ್ತಿದ್ದೀಯಾ? ಇನ್ನಿತರರು ಶಕ್ತಿಯಿಂದ ರಾಮನನ್ನು ಎದುರುಗೊಳ್ಳುವುದಿದ್ದರೆ ನೀನು ಮಾತ್ರ ಭಕ್ತಿಯಿಂದ ಮತ್ತು ಮೈಯ ಬಲದಿಂದ ಕಾದಾಡಬೇಕು. ಭಕ್ತನಾದ ನನಗೆ ಭಗವಂತ ಒಲಿದು ಜಯವನ್ನು ಒದಗಿಸಲಿ. ಈ ನಿನ್ನ ಹೆತ್ತ ತಾಯಿಯ ಆಶೀರ್ವಾದ ಕವಚಗಳನ್ನು ಧರಿಸಿಕೊ. ದೇವರೇ ರಕ್ಷಿಸಲಿ ಎಂದು ಮುಖ ತಗ್ಗಿಸಿ ಸುಮ್ಮನಾದಳು. ಆಕೆಯ ಸಮ್ಮತಿಯನ್ನು ಪಡೆದು ಪ್ರದಕ್ಷಿಣೆಯನ್ನು ಗೈದು ಕೊನೆಯ ಬಾರಿಗೆ ಸಾಷ್ಟಾಂಗವೆರಗಿ ರಣರಂಗಾಭಿಮುಖವಾಗಿ ಅರುಣೋದಯದ ವೇಳೆ ಹೊರಟನು. ವೈಷ್ಣವ ಶಿಖಾಮಣಿಯು ರಾಮನ ಪ್ರೀತ್ಯರ್ಥವಾಗಿ ತುಳಸಿ ಮಾಲೆಯನ್ನು ಕೊರಳಲ್ಲಿ ಧರಿಸಿ ಸಂಭ್ರಮದಿಂದ ರಥವನ್ನೇರಿದನು. ಸಂಗಡ ಬರುತ್ತಿರುವ ಅಸುರರನ್ನು ಉದ್ದೇಶಿಸಿ ವಿವೇಕಯುಕ್ತ ಮಾತುಗಳನ್ನು ತಿಳಿಸಿ ಡಂಗೂರ ಸಾರಿದನು. ರಘುವರ ಲಲಾಮನು ಅವತಾರ ಪುರುಷನು. ದುರುಳರ ಹನನಕ್ಕಾಗಿಯೇ ಕ್ಷೀರಾಂಬುದಿಯನ್ನು ಬಿಟ್ಟು ಕೌಸಲ್ಯ ಉದರಾಂಬುದಿಯನ್ನು ಪ್ರವೇಶಿಸಿದನು. ಧರ್ಮ ರಕ್ಷಣೆಗಾಗಿ ಬಂದ ಧರಾದೀಪನಿವನು. ತನ್ನ ಬಾಳಿಗೆ ಕ್ಷಣ ಕ್ಷಣದಲ್ಲೂ ಸತ್ಯ ಧರ್ಮವನ್ನು ಆಚರಿಸಿ ತೋರಿಸುತ್ತಿರುವನು. ಅಪ್ರತಿಮ ವೀರರು ನಮ್ಮ ಕಡೆಯಿಂದ ಈಗಾಗಲೇ ಹತರಾಗಿದ್ದಾರೆ. ಅಂಜಬೇಡಿರಿ, ಅಳ್ಳೆದೆಯರಾಗಬೇಡಿರಿ. ನಮಗೂ ಮರಣ ಕಟ್ಟಿಟ್ಟ ಗಂಟಾಗಿರಬಹುದು. ಜಗದ್ರಕ್ಷಕನ ಕೈಯಲ್ಲಿ ನಮ್ಮ ಹರಣ ಅರ್ಪಣೆಯಾಗುತ್ತಿದೆ ಎಂಬ ಸಮಾಧಾನವಿರಲಿ.
ನಮಗೆ ಅನ್ನ ಕೊಟ್ಟು ಸಾಕಿದವರಿಗೆ ಲಂಕೆಯ ದೊರೆಗೆ ಎರಡೆಣಿಸಲಾಗದು. ಆಪತ್ಕಾಲದಲ್ಲಿ ಮಹಾಪ್ರಭುವಿನ ಕೈಯ ಬಿಡಬಾರದು. ಕೈಲಾದಷ್ಟು ಮನದಣಿಯೇ ಹೋರಾಡುವ. ಅಕಸ್ಮಾತ್ ಗೆದ್ದರೆ ಅಮರವಾದ ಕೀರ್ತಿ, ಸತ್ತರೆ ಅಮರ ಸ್ವರ್ಗದಲ್ಲಿ ಶಾಶ್ವತ ಸುಖ. ಸಂಸಾರವನ್ನು ಶರದಿಯನ್ನು ದಾಟಲು ಇದೊಂದು ಸುಸಂದರ್ಭ. ನಾವು ಮೋಕ್ಷಗಾಮಿಗಳಾಗುವ ಇಹಸಾಗರವನ್ನು ದಾಟಲು ಯುದ್ಧವು ರಾಮನಿಂದ ಅನುಗ್ರಹಿಸಲ್ಪಟ್ಟ ಸೇತುವೆಯೆಂದೇ ಭಾವಿಸೋಣ. ಬನ್ನಿರಿ ಬನ್ನಿರಿ, ಮೋಕ್ಷದ್ವಾರದ ಬಳಿ ಸಾಗೋಣ ಎಂದನು. ಬರಲಿರುವ ಸೈನ್ಯ ಸಾಗರವನ್ನು ಉತ್ತೇಜಿಸಿ ರತ್ನಖಚಿತವಾದ ರಥವನ್ನೇರಿ ಅಸಂಖ್ಯ ಶಸ್ತ್ರಾಸ್ತ್ರಗಳನ್ನು ಹೇರಿಕೊಂಡು ನೇರವಾಗಿ ವಾನರ ಸೈನ್ಯದಿಂದಾವೃತನಾದ ದಾಶರಥಿಯನ್ನು ಹುಡುಕುತ್ತಾ ಬಂದನು. ಕಾಜೆಗಳ ನಡುವಿರುವ ಕೋಗಿಲೆಯ ಮರಿಯಂತೆ ಕಾಣುವ ಧನುಜ ವೀರನನ್ನು ಕಂಡು ರಾಮನು ವಿಭೀಷಣನಲ್ಲಿ ಅವನಾರೆಂದು ಪ್ರಶ್ನಿಸಿದನು. ದೇವ, ಇವನ ಹೆಸರು ಸೂಚಿಸುವಂತೆ ಈತನು ದೊಡ್ಡ ಕಾಯದವನು ಮಾತ್ರವಲ್ಲ, ಅತಿ ಶಕ್ತಿವಂತನು. ಪರ್ವತದಂತಹ ಶರೀರ ಹೊಂದಿದ್ದರೂ ಹೃದಯ ಕಮಲದಲ್ಲಿ ನಿನ್ನ ಮೂರ್ತಿಯನ್ನು ಪೂಜಿಸುವ ಭಕ್ತಾಗ್ರೇಸರ. ಸುರಾಸುರರಿಂದ ರಣರಂಗದಲ್ಲಿ ಮರಣವಿಲ್ಲವೆಂಬ ವರವನ್ನು ಪಡೆದಿದ್ದಾನೆ. ಕೋಗಿಲೆಯು ಮರಿಯಿಟ್ಟ ನಂತರ ಅವುಗಳ ಪೋಷಣೆಗೋಸ್ಕರ ಕಾಯಗಳ ಗೂಡಿಗೆ ಒಯ್ದು ಇಡುತ್ತದೆಯಂತೆ. ಹಾಗೆಯೇ ಪತಿವ್ರತ ಶಿರೋಮಣಿ ಧಾನ್ಯ ಮಾಲಿನಿಯು ಹೆತ್ತರೂ ಬೆಳೆದು ದೊಡ್ಡವನಾದದ್ದು ರಾವಣನ ಅರಮನೆಯಲ್ಲಿಯೇ. ನೀಚ ಸಂಸ್ಕೃತಿ ಇವನನ್ನು ಎಷ್ಟು ಆವರಿಸಿದ್ದರೂ ಮೂಲತಃ ಇವನು ಧರ್ಮಬೀರು, ದೈವ ಚಿಂತನವುಳ್ಳವನು. ರಾಕ್ಷಸರ ಹಿಡಿತನದಲ್ಲಿದ್ದರೂ ಹೃದಯವು ಧರ್ಮದತ್ತ ಮಿಡಿಯುತ್ತದೆ. ಅಪ್ಪನ ಅನ್ಯಾಯವು ಒಪ್ಪಿಗೆ ಇಲ್ಲದಿದ್ದರೂ ಪುತ್ರನ ಕರ್ತವ್ಯ ಪಾಲನೆಗಾಗಿ ಸಂಕರಕ್ಕೆ ಬಂದಿದ್ದಾನೆ. ಇವನು ಅತಿಕಾಯ ಎಂದನು. ವಿಭೀಷಣನ ಮಾತುಗಳು ರಾಮನ ಮನದಲ್ಲಿ ಅತಿಕಾಯನ ಬಗೆಗೆ ಅನುಕಂಪವನ್ನು ಮೂಡಿಸಿದವು. ಆತನೊಡನೆ ಕಾದಲು ತಮ್ಮ ಸೌಮಿತ್ರಿಯೇ ಸರಿ ಎಂದು ಅವನಿಗೆ ಕಣ್ಣು ಸನ್ನೆ ಮಾಡಿದನು. ವೀರಲಕ್ಷ್ಮಣನು ಅಣ್ಣನ ಅನುಜ್ಞೆಯಾದದೇ ತಡ. ಕ್ಷಣವೂ ವಿಳಂಬಿಸದೆ ಧನುರ್ಧಾರಿಯಾಗಿ ರಾಮನ ಪಾದಗಳಿಗೆ ಮಣಿದನು. ಪ್ರದಕ್ಷಿಣೆಯನ್ನು ಗೈದು ಕುಲದ ಪೂರ್ವಜನ್ನು ನೆನೆದು ಮಾತೆಗೆ ಮನಸಾ ವಂದಿಸಿ ರಣಭೂಮಿಯನ್ನು ವಾನರ ಸಮೂಹದೊಂದಿಗೆ ಪ್ರವೇಶಿಸಿದನು. ಅಷ್ಟರೊಳಗಾಗಿ ಧನುಜ ಶ್ರೇಷ್ಠನು ಅರೆಗಳಿಗೆಯ ಅವಕಾಶವನ್ನೀಯದೆ ವಾನರ ಹಿಂಡನ್ನು ಅರಸಿಕೊಂಡು ಕಪಿಜಾಲ ಕೊಚ್ಚಿ ಹೋಗುವಂತೆ ಪುಂಖಾನುಪುಂಖವಾಗಿ ಬಾಣಪ್ರಯೋಗ ಮಾಡಿದನು. ಕಾರ್ಮೋಡುವು ಕವಿಯುವಂತೆ ಶರಗಳು ಕಪಿವಾಹಿನಿಯನ್ನು ಮುತ್ತಿದವು. ಅನೇಕರು ತಬ್ಬಿಬ್ಬಾದರು, ಇನ್ನು ಅನೇಕರು ಅಸುನೀಗಿದರು. ಮರ್ಕಟ ವೀರರು ಮೂರ್ಛಿತರಾದರು. ದ್ವಿವಿಧ, ಮೈಂದ, ನೀಲ, ಶರಭರೆ ಮೊದಲಾದವರು ಮಾಡಿದ ಬವರವು ನಿರರ್ಥಕವಾಯಿತು. ಕೇಸರಿಯ ಗರ್ಜನೆಗೆ ಕಾನನದ ಮೃಗಗಳು ಚೆಲ್ಲಾಪಿಲ್ಲಿಯಾಗಿ ಓಡುವಂತೆ ಮರ್ಕಟರು ಚದುರಿದರು. ಅತಿಕಾಯನು ತ್ರಿವಿಕ್ರಮನಂತೆ ಕಂಡುಬಂದನು. ಆತನ ಸಂಗರದ ಸಡಗರವನ್ನು ವಿವರಿಸುವುದು ಅಸಾಧ್ಯ. 38 ಬತ್ತಳಿಕೆಗಳೊಂದಿಗೆ ಅಸಂಖ್ಯ ಬಾಣಗಳನ್ನಿರಿಸಿಕೊಂಡು ಬಂದ ದಶಕಂಠ ಸುತನನ್ನು ಯುದ್ಧದಲ್ಲಿ ಗೆಲ್ಲುವುದು ಅಸಾಧ್ಯವೆಂಬಂತೆ ತೋರಿತು. ತಮ್ಮ ಬಲವು ಕಂಗೆಡುವುದನ್ನು ನೋಡಿದ ಸುಮಿತ್ರಾನಂದನನು ರೋಷದಿಂದ ಸಿಡಿಲಮರಿಯಂತೆ ಗರ್ಜಿಸುತ್ತಾ ಧನುಷ್ಟೇಂಕಾರಗೈದು ಕದಳೀವನಕ್ಕೆ ಮದದಾನೆ ಹೊಕ್ಕ ರೀತಿಯಲ್ಲಿ ಪ್ರವೇಶಿಸಿದನು. ಅತಿಕಾಯನ ಶರಜಾಲವನ್ನು ಮಧ್ಯಪಥದಲ್ಲೇ ಖಂಡಿಸುತ್ತಾ ಆತನ ದಿವ್ಯಾಸ್ತ್ರ ಸಮೇತವಾದ ರಥವನ್ನು ಮಧ್ಯದಲ್ಲಿಯೇ ನಿಲ್ಲಿಸಿದನು. ನಿನ್ನ ಬಾಣ ತೊಡುವ ಚಮತ್ಕಾರ, ಅಟ್ಟಹಾಸ, ಯುದ್ಧಕ್ರಮಗಳು ಮಹಾವೀರ ಕುಂಭಕರ್ಣನನ್ನು ಮೀರಿಸುವಂತಿದೆ. ನೀನು ಯಾರು ಎಂದು ಪ್ರಶ್ನಿಸಿದನು. ಕಪಿಕೋಟಿಗಳ ಮಧ್ಯದಲ್ಲಿ ಶೋಭಿಸುವ ಮಾನವರಿಬ್ಬರು ರಾಮ ಲಕ್ಷ್ಮಣರೆಂದು ಕೇಳಿದ್ದೇನೆ. ನಾನು ರಾವಣನ ಪಕ್ಷದಿಂದ ಬಂದರೂ ಕೂಡ ಅವತಾರ ಪುರುಷ ರಾಮನ ದರ್ಶನ ಪಡೆಯಬೇಕೆಂಬ ಇಚ್ಛೆ ನನಗೆ ಬಲವತ್ತರವಾಗಿದೆ. ಯುದ್ಧದಲ್ಲಿ ನಾನು ವಿಜಯಿಯಾಗುವೆನೋ ಅಥವಾ ಅಪಜಯದ ಅಂಗನೇ ನನ್ನನ್ನು ಅಪ್ಪಿ ಹಿಡಿಯುವಳೋ ಗೊತ್ತಿಲ್ಲ. ಭಕ್ತರಿಗೆ ದೇವರು ಒಲಿಯುತ್ತಾನಂತೆ. ನಾನು ಮನಸಾ ಭಜಿಸಿದ ದೈವ ಶ್ರೀರಾಮ ನೀನು ಅವನೇ ಆಗಿರಬಹುದು ಎಂದು ನನ್ನ ಮನೋಭಾವನೆ. ಅರಮನೆಯಲ್ಲಿಯಾದರೆ ದೇವರ ಪೂಜೆಯನ್ನು ದೀಪಾರತಿ ಎತ್ತುವ ಮುಖಾಂತರ ಮಾಡುತ್ತಾರೆ. ಆದರೆ ರಣರಂಗದಲ್ಲಿ ಇದಕ್ಕೆ ವ್ಯವಧಾನವಿಲ್ಲ. ಯುದ್ಧಭೂಮಿಗೆ ತಕ್ಕುದಾದ ರೀತಿಯಲ್ಲಿ ನಿನ್ನನ್ನು ಶರಾವಳಿಗಳಿಂದ ಷೋಡೋಪಚಾರ ಮಾಡಿ ಪೂಜಿಸಲಿದ್ದೇನೆ. ಭಕ್ತನನ್ನು ಅನುಗ್ರಹಿಸು, ರಾವಣನ ಕುಮಾರ ಅತಿಕಾಯನನ್ನು ಆಶೀರ್ವದಿಸು ಎಂದನು. ಹೀಗೆನ್ನುತ್ತಾ ದಿವ್ಯಾಸ್ತ್ರಗಳನ್ನು ತೊಟ್ಟನು. ಲಕ್ಷ್ಮಣನು ಬಾಣಗಳಿಂದ ನೋಯಿಸಲ್ಪಟ್ಟರೂ ಅತಿಕಾಯನ ಭಕ್ತಿಗೆ ಮೆಚ್ಚಿದನು. ಮೂಗಿನ ಮೇಲೆ ಬೆರಳಿಟ್ಟುಕೊಂಡು
ಕಳೆ ಗಿಡಗಳ ನಡುವೆ ಭತ್ತದ ಸಸಿಯೊಂದು ಏಕಾಂಗಿಯಾಗಿ ಹುಟ್ಟಿ ಅನಾವಶ್ಯಕವಾಗಿ ಮತ್ತು ಅನ್ಯಾಯವಾಗಿ ಸಂಹರಿಸಲ್ಪಡುವಂತಾಗುತ್ತದೆಯಲ್ಲ. ಹೇಗಿದ್ದರೂ ಇನ್ನೂ ತಡ ಮಾಡಬಾರದು. ಹೀಗೆಂದು ವಿಶ್ವಾಮಿತ್ರರೆಂದು ಅನುಗ್ರಹಿತವಾದ ಮಹಾಧನಸ್ಸಿಗೆ ಹೆದೆಯೇರಿಸಿದನು. ಲಕ್ಷ್ಮಣನು ಕೌಶಿಕ ಶಿಷ್ಯನಲ್ಲವೇ? ಅಲ್ಪಮತಿಗಳ ಹುಟ್ಟಡಗಿಡಿಸಲು ಬಂದ ನರಪುಂಗವನಿಗೆ ದಿವ್ಯಾಸ್ತ್ರಗಳ ಕೊರತೆಯಿಲ್ಲ. ರಾವಣನ ಪುತ್ರನಾಗಿ ಧೀರನಾಗಿ ಶೂರನಾಗಿ ಕಪಿಗಳನ್ನು ದಿಕ್ಕಪಾಲು ಮಾಡಿದ ಅತಿಕಾಯನು ಸಲ್ಲಿಸಿದ ಪೂಜೆಗೆ ಫಲರೂಪದಲ್ಲಿ ಕಿಡಿಕಾರುವ ಬ್ರಹ್ಮಾಸ್ತ್ರವನ್ನು ತೆಗೆದನು. ಅತಿಕಾಯ, ರಾವಣನ ದುರ್ಬುದ್ಧಿಯು ನಿಮ್ಮೆಲ್ಲರ ಶಕ್ತಿಯಿಂದಾಗಿ ವಿಪುಲವಾಗಿ ಬೆಳೆಯಿತು. ಆತನು ಸ್ವಂತದ ಸುಖಕ್ಕೋಸ್ಕರ ನ್ಯಾಯ ಧರ್ಮವನ್ನು ಬಲಿಕೊಟ್ಟಿದ್ದಾನೆ. ನೀನು ಭಕ್ತನಾಗಿದ್ದರೂ ಅನ್ಯಾಯದ ಅಧರ್ಮದ ಪಕ್ಷಪಾತಿಯಾಗಿ ಬಂದಿದ್ದೀಯ. ಶರಮುಖೇನ 16 ವಿಧದ ಪೂಜೆಯನ್ನು ನನಗೆ ಸಲ್ಲಿಸಿರುವೆ. ಇದು ರಣರಂಗವೇ ಆಗಿರುವುದರಿಂದ ಪ್ರಸಾದವು ಅಸ್ತ್ರಮುಖೇನ ಆಗಬೇಕಾಗಿದೆ. ಯೋಗ್ಯವಾದ ಬ್ರಹ್ಮಾಸ್ತ್ರವನ್ನು ಶಿಂಜಿನಿಗೆ ಜೋಡಿಸಿ ಬಿಡುತ್ತೇನೆ. ಕೈವಲ್ಯಾಭಿಲಾಷಿಯಾದ ನಿನ್ನ ಮನದಿಚ್ಛೆ ನೆರವೇರುತ್ತದೆ ಎಂದನು. ಲಕ್ಷ್ಮಣನ ಕಡೆಯಿಂದ ಭುಗಿಲೆಂದು ಉರಿಕಾರಿ ಬರುತ್ತಿರುವ ಭಯಂಕರ ಅಸ್ತ್ರವನ್ನು ನೋಡಿ ದೇವತೆಗಳು ಆನಂದಭರಿತರಾದರು. ಆ ಬಾಣಂದ ಲೋಕವೇ ಸುಟ್ಟು ಹೋಗಲಿದೆ ಅನ್ನುವಷ್ಟರಲ್ಲಿಯೇ ದಿವ್ಯಾಸ್ತ್ರವು ಅತಿಕಾಯನ ರುಂಡವನ್ನು ಕತ್ತರಿಸಿ ಹಾಕಿತು. ರಕ್ತ ಚಿಮ್ಮಿತು. ಶಿರೋಭಾಗವು ನಾರಾಯಣ ನಾರಾಯಣ ಎಂದು ಪಠಿಸುತ್ತಾ ನಭೋಮಂಡಲವನ್ನು ಸೇರಿತು. ಅತಿಕಾಯನು ಮೋಕ್ಷಕ್ಕೆ ಸಂದ ವಾರ್ತೆ ನಗರದಲ್ಲಿ ಹರಡಿತು. ರಾವಣನ ಪಕ್ಷದಲ್ಲಿ ಇದ್ದ ಸಜ್ಜನನೊಬ್ಬನು ಹೋದನು ಎಂಬ ದುಃಖದಿಂದ ರವಿಯು ಪಶ್ಚಿಮ ಸಾಗರದಲ್ಲಿ ಮುಳುಗಿದನು. ಸರ್ವೇ ಜನೋ ಸುಖಿನೋ ಭವಂತು.